ಅಲ್ಲ ವೇದ, ನೀನು ಅಪ್ಪಾಜಿನ ಪ್ರಶ್ನೆ ಮಾಡಲಿಲ್ವಾ? ಯಾಕೆ ವೈಜಯಂತಿಯಮ್ಮನ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಕೇಳಿದೆ ಮೂಲ್ಯ. ಅವ್ರು ನನ್ನ ಸ್ವಂತ ತಾಯಿದ ಹಾಗೆ. ಅವರ ಮನೆಯವ್ರಿಗೆ ತುಂಬ ಅನ್ಕಂಡೀಷನಲ್ ಪ್ರೀತಿ ತೋರಿಸಿದ್ದಾರೆ. ಅದೊಂದು ಆಗೋದಿಲ್ಲ, ಇನ್ನೇನು ಬೇಕಾದರೂ ಹೇಳಿ ಅಂತ ತುಂಬ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದೆ. ನನಗೆ ಮಾತಾಡೋದಕ್ಕೆ ಅಪ್ಪಾಜಿ ಅವಕಾಶ ಕೊಡ್ತಿಲ್ಲ. ಏನು ಹೇಳೋದಕ್ಕೆ ಬಂದರೂ ಸ್ಟಾಪ್ ಮಾಡ್ತಾರೆ. ನಾನು ಬೇಕಾ ಅವ್ರು ಬೇಕಾ ಚೂಸ್ ಮಾಡ್ಕೊ ಅಂತ ಹೇಳ್ತಾರೆ. ವೇದಾಂತ್, ಅಗ್ನಿ ಏನಾದರೂ ನಮ್ಮ ಫ್ಯಾಮಿಲಿನ ಬ್ರೇಕ್ ಮಾಡೋದಕ್ಕೋಸ್ಕರ ಅಪ್ಪಾಜಿ ಹತ್ರ ಏನಾದರೂ ಈ ಥರ ಹೇಳ್ಸಿರ್ಬೋದಾ? ಆ ಥರ ಇರೋದಕ್ಕೆ ಚಾನ್ಸ್ ಇಲ್ಲ. ನಮ್ಮ ಫ್ಯಾಮಿಲಿನ ಬ್ರೇಕ್ ಮಾಡಲೇಬೇಕು ಅನ್ನೋದು ಒಂದು ಅದಲ್ಲಿದ್ದರೆ ಧ್ರುವ, ಆದ್ಯ, ಸಾರ್ಥಕ್, ಅಜ್ಜಿ ಇಲ್ಲ ನೀನು ಯಾರನ್ನು ಬೇಕಾದರೂ ಟಾರ್ಗೆಟ್ ಮಾಡ್ತಿದ್ದ. ವೈಜಯಂತಿ ಅಮ್ಮನ ಟಾರ್ಗೆಟ್ ಮಾಡೋ ನೀಡ್ ನನಗೆ ಕಾಣ್ತಿಲ್ಲ. ಇಲ್ಲ ವೇದಾಂತ್, ಇದ್ರಲ್ಲಿ ಬೇರೆ ಏನೋ ಇದೆ. ಇದರಿಂದ ಬೇರೆ ಯಾರಾದರೂ ಕೈವಾಡ ಇರ್ಬೋದಾ? ಬೇರೆ ಯಾರೋ ಅಂದರೆ? ಹಾಗಲ್ಲ ವೇದಾಂತ್, ವೈಜಯಂತಿ ಅಮ್ಮ ಈ ಮನೇಲಿದ್ದರೆ ಇನ್ಯಾರಿಗೂ ತೊಂದರೆ ಆಗ್ತಿದೆ ಅನಿಸುತ್ತೆ. ಅದಕ್ಕೆ ಅಪ್ಪಾಜಿನ ಮಧ್ಯದಲ್ಲಿ ಇಟ್ಕೊಂಡು ವೈಜಯಂತಿ ಅಮ್ಮನ ಮನೆಯಿಂದ ಆಚೆ ಹಾಕೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ನನಗೆ ಯಾಕೋ ತುಂಬ ಅನಿಸ್ತಾ ಇದೆ. ನನಗೇನೋ ಗೊತ್ತಾಗ್ತದೆ, ಯಾವ ಕನ್ಕ್ಲೂಷನು ಸಿಗ್ತಿಲ್ಲ ಮೂಲ್ಯ. ಸರಿ ವೇದಾಂತ್, ಸ್ವಲ್ಪ ರಿಲ್ಯಾಕ್ಸ್ ಆಗು, ಕಾಮಾಗಿ ಯೋಚನೆ ಮಾಡು. ದೊಡ್ಡವರೇ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಸಾರಿ, ನಮ್ಮ ಅಜ್ಜಿ ಹೇಳ್ತಾ ಇದ್ರು ಎಲ್ಲಾದ್ರೂ ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಗ್ತಾ ಇದೀಯ ಅಂತ ಕೇಳಬಾರ್ದು, ದೂರ ಅಂತ ಕೇಳಬೇಕು ಅಂತ. ದೊಡ್ಡವರೇ, ದೂರ? ಊರಿಗೆ ಹೋಗ್ತಾ ಇದ್ದೇನೆ. ಸರಿ, ಊಟ ಮಾಡ್ಕೊಂಡೋಗಿ. ನಿಮ್ಗೋಸ್ಕರ ಶಾಂತಾಸಾಗರದಿಂದ ತಿಳಿಸಾರು ಅನ್ನ ತಗೊಂಬಂದೀನಿ. ಅಂದ್ರೆ ಹೋಟೆಲ್ ತರ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ ಎಂದೆ. ಆಚೆ ಹೋಗ್ಬೇಕಾದ್ರೆ ಹೊಟ್ಟೆ ಹಸ್ಕೊಂಡು ಹೋಗ್ಬಾರ್ದಂತೆ ನಮ್ಮ ಅಜ್ಜಿ ಹೇಳ್ತಾ ಇದ್ರು. ದಯವಿಟ್ಟು ಊಟ ಮಾಡ್ಕೊಂಡೋಗಿ. ಬೇಡ ಅಂತ ಹೇಳಿದ್ನಲ್ಲ. ದೊಡ್ಡವ್ರೆ, ದಯವಿಟ್ಟು ಈ ಶಾಂತ ಮಾಡಿರೋ ಊಟ ತಿನ್ಕೊಂಡೋಗಿ. ದಯವಿಟ್ಟು ಹಾಗೆ ಹೋಗ್ಬೇಡಿ ದೊಡ್ಡವ್ರೆ, ಪ್ಲೀಸ್ ಊಟ ಮಾಡ್ಕೊಂಡೋಗಿ. ರಾರಿ ಒಂದು ನಿಮಿಷ ನಿಂತ್ಕೊಡಿ, ನಾನೇನು ನಿಲ್ಲೋ ಅವಶ್ಯಕತೆ ಇಲ್ಲ. ರಾರಿ ಒಂದು ನಿಮಿಷ. ದೊಡ್ಡವ್ರೆ, ತಿಳಿಸಾರು ಅನ್ನ ರೆಡಿ ಇದೆ, ಬಿಸಿ. ದಯವಿಟ್ಟು ಊಟ ಮಾಡ್ಕೊಂಡೋಗಿ. ಏಯ್, ನೀನು ಒಳಗೆ ಹೋಗು. ಅಯ್ಯೋ, ನಾನು ಮಾಡಿದ್ದಕ್ಕಾದ್ರೂ ಅವ್ರು ತಿಂದ್ರೆ ನಂಗೂ ಖುಷಿ ಆಗುತ್ತೆ. ವೇಸ್ಟ್ ಮಾಡಬಾರ್ದು ಊಟನ. ದಯವಿಟ್ಟು ತಿನ್ಬಿಡ್ಲಿ. ಹೇಳ್ತಾನ, ಒಳಗೆ ಹೋಗು. ಬೆಂಕಿ ಜೊತೆ ಬೇಕಿದ್ರೆ ಸರ್ಸಾಡಿ, ಆದರೆ ಈ ಅಗ್ನಿ ಜೊತೆ ಅಲ್ಲ. ಏನು ಬೆದರಿಕೆ ಆಗ್ತಿದೆ ಅಗ್ನಿ? ನಿನ್ನ ಗೊಡ್ಡು ಬೆದರಿಕೆಗೆ ಹೆದರೋನಲ್ಲ ನಾನು. ಅನ್ಯಾಯವಾಗಿ ಒಂದು ಸಂಸಾರನ ಹಾಳು ಮಾಡಿಬಿಟ್ಟೆ. ಹಾಗೆ ಮಾಡೋದು ನನಗೆ ಇಷ್ಟ ಇರಲಿಲ್ಲ. ನಿನ್ನ ಮಾತು ಕೇಳಿ ತಪ್ಪು ಮಾಡಿಬಿಟ್ಟೆ ಅಗ್ನಿ. ಸರಿ, ಬೇರೆಯವ್ರ ಸಂಸಾರ ಬಿಡಿ, ನಿಮ್ಮ ಸಂಸಾರ ಎಲ್ಲಿದೆ ತಿಳ್ಕೊಳ್ಳೋದು ಬೇಡವಾ? ನೀವು ಸಂಕೆಪುರದಿಂದ ನನ್ನ ಜೊತೆ ಯಾಕೆ ಬಂದ್ರಿ ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ನಿಮ್ಮ ಈಗಿನ ಹೆಸರು ನಾರಾಯಣ್ ರಾವ್, ಆದರೆ 25 ವರ್ಷದಿಂದ ನಿಮ್ಮ ಹೆಸರು ಬೇರೆನೇ ಇತ್ತು. ನಿಮಗೆ ಒಂದು ಕುಟುಂಬ ಇತ್ತು, ತುಂಬ ಪ್ರೀತಿಸೋ ಒಂದು ಹೆಂಡತಿ, ಮಕ್ಕಳಿದ್ರು. ಅವರೆಲ್ಲ ಇವಾಗ ಎಲ್ಲಿದ್ದಾರೆ ಗೊತ್ತಾ ರೇ? ಇಪ್ಪತ್ತೈದು ವರ್ಷದಿಂದ ನಿಮ್ಗಾಗಿರೋ ಆಕ್ಸಿಡೆಂಟಿಂದ ನೀವು ಎಲ್ಲ ಮರ್ತೋಗ್ಬಿಟ್ಟಿದ್ದೀರ.
ನಿಮಗೆ ನಿಮ್ಮ ಹೆಂಡತಿ ಮಕ್ಕಳು ಸಂಸಾರ ಏನೂ ನೆನಪಿಲ್ಲ. ನಿಮ್ಮ ಹೆಂಡತಿ ಮಕ್ಕಳನ್ನ ಹುಡ್ಕೋತಿಕ್ಕೆ ತಾನೇ ನೀವು ಅಲ್ಲಿಂದ ಇಲ್ಲಿ ಬಂದಿರೋದು. ನೀವು ನಿಮ್ಮ ಹೆಂಡತಿ ಮಕ್ಕಳ ಬಗ್ಗೆ ತಿಳ್ಕೊಳ್ದೆ ವಾಪಸ್ ಹೋಗ್ಬಿಡ್ತೀರಾ? ಅಳ್ಬಾರ್ದು ಪುಟ್ಟ, ಬಂಗಾಳಿಕೊಂಡು ನಂದು. ಓ ಆಯ್ತು. ಮಗು ಯಾಕೆ ಅಳ್ತಾ ಇದೆ? ಗೊತ್ತಿಲ್ಲ ಅಮ್ಮ, ತುಂಬ ಹೊತ್ತಿಂದ ಅಳ್ತಿದ್ದಾನೆ. ಎಷ್ಟು ಸಮಾಧಾನ ಮಾಡಿದ್ರು ಸಮಾಧಾನ ಆಗ್ತಿಲ್ಲ. ಹಾಲು ಕುಡಿಸಿದ್ರಾ? ಹಾಂ, ಕುಡಿಸ್ತೆ. ಹೊಟ್ಟೆ ನೋವಿನ ಶುರುವಾಗಿದೆಯಾ ಮಗುಗೆ? ಓ ಕಂದ, ಓಮ್ಮ. ಜೋ ಲಾಲಿ ಜೋ ದೇವಕಿ ನಂದನ ಶ್ರೀ ಕೃಷ್ಣ ಬಾಲಗೆ ಜೋ ಲಾಲಿ ಜೋ. ಅಮ್ಮ, ಹೇಗಮ್ಮ ಇದು ಮ್ಯಾಜಿಕ್ ಮಾಡಿದ್ರಿ? ನಾನು ಅರ್ಧ ಗಂಟೆಯಿಂದ ಸಮಾಧಾನ ಮಾಡ್ತಾ ಇದ್ದೆ, ಆದರೆ ಅವ್ನು ಸಮಾಧಾನನೇ ಆಗ್ತಿರ್ಲಿಲ್ಲ. ಆದರೆ ಈಗ ನೋಡಿದ್ರೆ ಇಷ್ಟು ಬೇಗ ಅಳು ನಿಲ್ಲಿಸ್ಬಿಟ್ಟ. ಆ ಥರ ಏನೂ ಇಲ್ಲ ಆಗ್ತೀವಲ್ಲ. ಇಲ್ಲ ಅಮ್ಮ, ನಿಮ್ಮ ಕೈಯಲ್ಲಿ ಏನೋ ಮ್ಯಾಜಿಕ್ ಇದೆ. ವಿಕ್ಕಿ ಅವರು ಮತ್ತೆ ವೇದಾಂತ್ ಭಾವ ಆಫೀಸಿಂದ ಬಂದ ತಕ್ಷಣ ನೀವೊಂದು ಕಾಫಿ ಮಾಡಿಕೊಟ್ರೆ ಸಾಕು, ಅವ್ರು ಆರಾಮಾಗ್ತಿದ್ರು. ಏನು ಮ್ಯಾಜಿಕ್ ಮಾಡಿದ್ರಿ ಹೇಳಿ ಅಮ್ಮ. ಈಗ ಮ್ಯಾಜಿಕ್ ಏನೂ ಇಲ್ಲ ಆಗ್ತೀವ್ರಿ, ಪ್ರೀತಿ ಅಷ್ಟೇ. ನನ್ನ ಕೈಲಿ ಇನ್ನೇನು ಕೊಡೋಕ್ಕಾಗತ್ತೆ? ಪ್ರೀತಿ ಒಂದು ಬಿಟ್ಟರೆ. ನೀವಂತೂ ವಿಕ್ಕಿ ಅವ್ರನ್ನ, ವೇದಾಂತ್ ಭಾವನ್ನ ನಿಮ್ಮ ಸ್ವಂತ ಮಕ್ಕಳ ಹಾಗೇನೆ ನೋಡ್ಕೊಳ್ತಿದ್ದೀರಾ. ಅವರು ನನ್ನ ಸ್ವಂತ ಮಕ್ಕಳೇ ಅಲ್ವಾ? ಅಂದರೆ ವೇದಾಂತ್ ವಿಕ್ರಾಂತ್ ನನ್ನನ್ನು ಸ್ವಂತ ತಾಯಿ ಥರ ನೋಡ್ಕೊಂಡಿದ್ದಾರೆ. ಹೌದಾ? ಸರಿ. ಯಾರದು? ಏನಾಯ್ತು ಆರ್ತಿಯವ್ರೆ? ಅಮ್ಮ, ಯಾರೋ ಇಲ್ಲಿ ಬಂದು ಹೋದಂಗಾಯ್ತು. ಹೌದು ಆರ್ತಿಯವ್ರೆ, ನನಗೂ ಹಾಗೆ ಅನ್ನಿಸ್ತು. ಯಾರಿರ್ಬೋದು? ಅಮ್ಮ, ನನ್ನ ಜೊತೆ ಸ್ವಲ್ಪ ಆಚೆ ಬರ್ತೀರಾ? ಯಾರಿದ್ದಾರೆ ಅಂತ ನೋಡೋಣ. ಬನ್ನಿ ಹೋಗಿ ನೋಡೋಣ. ಆವತ್ತು ಏನಾಯಿತು ಸ್ವಲ್ಪ ನೆನಪು ಮಾಡ್ಕೊಳ್ಳಿ ರಾಯರೇ. ಆವತ್ತು ಹುಣ್ಣಿಮೆ ರಾತ್ರಿ ನೀವು ನಾವು ಭೇಟಿಯಾಗಿದ್ವಿ. ನಮ್ಮಿಬ್ಬರು ನಡುವೆ ಏನು ಮಾತುಕತೆ ಆಗಿತ್ತು ಹೇಳಿ? ಸಾರಿ, ನನಗೆ ನೀವು ಯಾರು ಅಂತ ಗೊತ್ತಿಲ್ಲ. ದಿನಾ ನಮ್ಮ ಆಶ್ರಮಕ್ಕೆ ಬೇಕಾದಷ್ಟು ಜನ ನನ್ನ ಸಹಾಯ ಕೇಳ್ಕೊಂಬರ್ತಾರೆ. ಅವರಲ್ಲಿ ನೀವು ಒಬ್ಬರು ಅಂದ್ಕೊಂಡೆ. ಆದರೆ ನಿಮ್ಮಿಂದ ಇಷ್ಟೊಂದು ದೊಡ್ಡ ಸೈನ್ಯ ಇದೆ. ನನಗನ್ಸುತ್ತೆ ನಿಮಗೆ ನನ್ನ ಸಹಾಯದ ಅವಶ್ಯಕತೆ ಇಲ್ಲ ಅಂತ. ನನಗೆ ಧ್ಯಾನದ ಟೈಮ್ ಆಯಿತು, ಕ್ಷಮಿಸಿ. ಒಂದು ನಿಮಿಷ. ಹೇಳಿ. ನಾನು ನಿಮ್ಮಿಂದ ಹೆಲ್ಪ್ ತಗೊಳಕ್ಕೆ ಬಂದಿಲ್ಲ, ನಿಮಗೆ ಹೆಲ್ಪ್ ಮಾಡಕ್ಕೆ ಬಂದಿದ್ದೀನಿ. ಇನ್ನು ನನಗೆ ನೀವು ಹೆಲ್ಪ್ ಮಾಡೋದಾ? ಸಾರಿ,
ನನಗೆ ಸದ್ಯಕ್ಕೆ ಯಾವ ಹೆಲ್ಪ್ನ ಅವಶ್ಯಕತೆನೂ ಇಲ್ಲ. ಇದೆ, ಖಂಡಿತ ಇದೆ. ನನ್ನ ಹೆಲ್ಪು ನಿಮಗೆ ಬೇಕೇ ಬೇಕು. ಯಾಕೆ? ಏಕೆಂದರೆ 25 ವರ್ಷದಿಂದ ನಿಮ್ಮ ಲೈಫಲ್ಲಿ ಏನಾಯಿತು ನಿಮಗೆ ನೆನಪಿಲ್ಲ. ನಿಮ್ಮ ಈಗಿನ ಹೆಸರು ನಾರಾಯಣ್ ರಾಯರು ಅಂತ. ಹಂಗಾದ್ರೆ ನಿಮ್ಮ ಮುಂಚಿನ ಹೆಸರು ನಾರಾಯಣ್ ರಾಯರೇನಾ? ಅಥವಾ ನಿಮಗೆ ಬೇರೆ ಏನಾದರೂ ಹೆಸರಿತ್ತಾ? ಗೊತ್ತಿಲ್ಲ, ನೆನಪಾಗ್ತಿಲ್ಲ. ಇಪ್ಪತ್ತೈದು ವರ್ಷದಿಂದ ನೀವು ಯಾರು? ಗೊತ್ತಿಲ್ಲ. ನಿಮ್ಮೂರು ಯಾವುದು? ಗೊತ್ತಿಲ್ಲ. ನಿಮ್ಮ ಹೆಂಡತಿ, ಮಕ್ಕಳು, ಸಂಸಾರ? ಅವ್ರು ಯಾರು, ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಬದುಕಿದಾರ ಒಂದು ಗೊತ್ತಿಲ್ಲ. ನನ್ಗೆ ಗೊತ್ತು. ಏನು ಹೇಳ್ತಿದ್ದೀರಾ? ನಿಜ ಹೇಳ್ತಿದ್ದೀರಾ ತಾನೆ? ನಿಮಗೆ ಗೊತ್ತಾ? ನಿಮ್ಮ ಹೆಂಡತಿ, ಮಕ್ಕಳು, ಸಂಸಾರದ ಬಗ್ಗೆ ನನಗೆ ಗೊತ್ತು. ನೀವು ಅವ್ರ ಬಗ್ಗೆ ತಿಳ್ಕೊಬೇಕಾ? ನಿಮ್ಗೆ ಹೇಗೆ ಗೊತ್ತು? ನೀವು ಯಾರು? ನೀವು ಯಾಕೆ ನನಗೆ ಸಹಾಯ ಮಾಡಬೇಕು ಅಂತಿದ್ದೀರಾ? ಪ್ರಶ್ನೆಗೆ ಪ್ರಶ್ನೆನೇ ಉತ್ತರ ಅಲ್ಲ. ನನ್ನ ಪ್ರಶ್ನೆ ತುಂಬ ಸಿಂಪಲ್. ನಿಮ್ಮ ಬಗ್ಗೆ ನೀವು ತಿಳ್ಕೊಬೇಕಾ? ನಿಮ್ಮ ಹೆಂಡತಿ ಮಕ್ಕಳು ಎಲ್ಲಿದ್ದಾರೆ ಅಂತ ತಿಳ್ಕೊಬೇಕಾ? ಹೋಗ್ಲಿ, ನಿಮ್ಮ ಹೆಂಡತಿ ಮಕ್ಕಳ ಹೆಸರು ಜ್ಞಾಪಕ ಇದೆಯಾ? ಹೆಂಡತಿ ಹೆಸರು ನೆನಪಿಗೆ ಬರ್ತಿಲ್ಲ. ಆದರೆ ನನ್ನ ಹೆಂಡತಿ ಸಿಕ್ಕಿದ್ರೆ ಇಡೀ ಕುಟುಂಬ ಸಿಕ್ಕ. ನಿಮ್ಮ ಹೆಂಡತಿ ಸಿಕ್ಕಿದ್ರಾ? ಇಲ್ಲ, ತುಂಬ ಕಡೆ ಹುಡುಕ್ದೆ, ಅವಳು ಎಲ್ಲೂ ಸಿಗಲಿಲ್ಲ. ನನಗೆ ಗೊತ್ತು ನಿಮ್ಮ ಹೆಂಡತಿ ಎಲ್ಲಿದ್ದಾರೆ ಅಂತ. ಗೊತ್ತಾ? ನಿಮಗೆ ನಿಜವಾಗ್ಲೂ ಗೊತ್ತಿದೆಯಾ ಎಲ್ಲಿದ್ದಾರೆ ಅವರು? ನನ್ನನ್ನು ಅಲ್ಲಿ ಕರ್ಕೊಂಡೋಗಿ ಪ್ಲೀಸ್. 25 ವರ್ಷದಿಂದ ನನಗೆ ಒಂಟಿ ಜೀವನ ಸಾಕಾಗೋಗಿದೆ. ನಮ್ಮ ಮಕ್ಕಳನ್ನ ನೋಡ್ಬೇಕು. ಆಯಿತು, ಖಂಡಿತ. ಆದರೆ ಬೇಡ ಬಿಡಿ, ನೀವು ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಏನು ಹೇಳಿ ಪ್ಲೀಸ್. ನನ್ನ ಹೆಂಡತಿ ಮಕ್ಕಳಿಗೋಸ್ಕರ ಏನು ಬೇಕಾದರೂ ಮಾಡಕ್ಕೆ ಸಿದ್ಧ. ಹೇಳಿ, ಏನು ಮಾಡಬೇಕು? ಇವಾಗ ಹೇಳ್ತೀರಾ, ಆಮೇಲೆ ಆಗಲ್ಲ ಅಂತ ಹೇಳಿಬಿಟ್ರೆ? ಇಲ್ಲ, ನೀವೇನೇ ಹೇಳಿದ್ರು ಕೇಳ್ತೀನಿ, ಯಾವ ಕೆಲಸ ಹೇಳಿದ್ರು ಮಾಡ್ತೀನಿ. ನನಗೆ ನನ್ನ ಹೆಂಡತಿ ಮಕ್ಕಳು ಬೇಕು. ಸರಿ, ಹಾಗಿದ್ರೆ ಮೊದಲು ನೀವು ಈ ಆಶ್ರಮ ಬಿಟ್ಟು ನನ್ನ ಜೊತೆ ಬರಬೇಕು. ಆಯ್ತು, ಬರ್ತೀನಿ. ಈಗಲೇ ಬರಬೇಕಾ? ನಡೀರಿ. ಬೇಡ, ನಾನು ಹೇಳ್ತೀನಿ, ಅವಾಗ ನನ್ನ ಜೊತೆ ಬನ್ನಿ. ಸಡನ್ ಆಗಿ ನಿಮ್ಮ ಹೆಂಡತಿ ಮಕ್ಕಳನ್ನ ಹುಡ್ಕೋದಕ್ಕೂ ಆಗಲ್ಲ. ಸ್ವಲ್ಪ ದಿನ ನೀವು ನನ್ನ ಜೊತೆನೇ ಇರಬೇಕು. ನಾನು ಏನು ಹೇಳ್ತೀನಿ ಅದನ್ನು ಮಾಡಲೇಬೇಕು. ನಿಮ್ಗೆ ಒಪ್ಕೆನಾ? ಆಯ್ತು, ನಾನು ಮಾತು ಕೊಡ್ತೀನಿ, ನಿಮ್ಮ ಜೊತೆ ಬರ್ತೀನಿ. ನೀವೇನು ಹೇಳಿದ್ರು ಕೇಳ್ತೀನಿ.
ನಾನು ಸರಿ ಮಾಡ್ತಿದ್ದೀನೋ ತಪ್ಪು ಮಾಡ್ತಿದ್ದೀನೋ ನನಗೆ ಗೊತ್ತಿಲ್ಲ. ಸದ್ಯಕ್ಕೆ ನನ್ನ ಸಂಸಾರನೇ ನನಗೆ ಮುಖ್ಯ. ನನ್ನ ಹೆಂಡತಿ ಮಕ್ಕಳನ್ನ ನೋಡ್ಬೇಕು, ಅವ್ರನ್ನ ಸೇರ್ಬೇಕು. ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ, ನನ್ನನ್ನು ಕರ್ಕೊಂಡೋಗಿ ಅವ್ರ ಹತ್ರ ಸೇರಿಸಿ. ನಿಜ ಆಗ್ಲಿ, ನಾನು ನಿಮಗೆ ಮಾತು ಕೊಟ್ಟಿದ್ದೆ, ನನ್ನ ಫ್ಯಾಮಿಲಿನ ನೀವು ಹುಡುಕೊಟ್ರೆ ನಾನು ನಿಮ್ಗೆ ಸಹಾಯ ಮಾಡ್ತೀನಿ ಅಂತ. ನಿಮ್ಮನ್ನು ನಂಬಿ ನಾನು ಇಲ್ಲಿಗೆ ಬಂದೆ. ಆದರೆ ನೀವೇನು ಮಾಡಿದ್ರಿ? ನನ್ನ ಫ್ಯಾಮಿಲಿನ ಹುಡುಕೋ ಪ್ರಯತ್ನನೇ ಪಡಲಿಲ್ವಲ್ಲ. ಅದ್ರ ಬದಲು ನನ್ನ ಕಡೆಯಿಂದ ಇಲ್ಲದ ಸಲ್ಲದ ಕೆಲಸನ ಮಾಡಿಸ್ಕೊಂಡ್ರೆ. ಪಾಪ ಹೆಂಗಸು ವೈಜಯಂತಿನ ಮನೆಯಿಂದ ಹೊರಗಡೆ ಹಾಕಿಸ್ದೆ. ನೀನು ಹೇಳಿದ ಕೆಲಸ ಮಾಡಿದ್ರೆ ನನ್ನ ಕುಟುಂಬನ ಹುಡುಕೊಡ್ತೀನಿ ಅಂತ ಹೇಳಿದ್ಯಲ್ಲ, ಎಲ್ಲಿ ನನ್ನ ಕುಟುಂಬ? ನನ್ನ ಹೆಂಡತಿಯಲ್ಲಿ, ನನ್ನ ಮಕ್ಕಳು ಎಲ್ಲಿ? ನನ್ನ ಕುಟುಂಬನ ಹುಡುಕೋದಕ್ಕೆ ನೀನು ಸಾಸುವೆ ಕಾಳಷ್ಟು ಪ್ರಯತ್ನ ಪಟ್ಟಿಲ್ಲ. ಆದರೆ ನನ್ನಿಂದ ಈ ರೀತಿ ಕೆಲಸಗಳೆಲ್ಲ ಮಾಡಿಸ್ಕೊಳ್ಳೋಕ್ಕೆ ಸುಳ್ಳು ಹೇಳಿದೆ ಅಂತ ಆಯ್ತು. ದ್ರೋಹಿ. ರಾಯರೇ, ಒಂದು ನಿಮಿಷ ಇರಿ ಪ್ಲೀಸ್. ನನ್ನ ಹೆಸರು ನಾರಾಯಣ ರಾವ್. ನಾನು ನನ್ನ ಹೆಂಡತಿ ಮಕ್ಕಳಿಂದ 25 ವರ್ಷಗಳ ಹಿಂದೆ ದೂರ ಆದೆ. ನನಗೆ 25 ವರ್ಷ ಹಿಂದಿಂದ ಏನೂ ನೆನಪಿಲ್ಲ. ಹಾಗಾಗಿ ದಯವಿಟ್ಟು ನನ್ನ ಹೆಂಡತಿ ಮಕ್ಕಳನ್ನು ಹುಡುಕಲು ಸಹಾಯ ಮಾಡಿ. ನಿಮಗೆ ನನ್ನ ಬಗ್ಗೆ ಹಾಗೂ ನನ್ನ ಹೆಂಡತಿ ಮಕ್ಕಳ ಬಗ್ಗೆ ಏನಾದರೂ ತಿಳಿದು ಬಂದರೆ ದಯವಿಟ್ಟು ನನಗೆ ಅಥವಾ ನಾನು ನೋಡ್ಕೊತಿರೋ ಅಗ್ನಿ ಅವರನ್ನು ಸಂಪರ್ಕಿಸಿ. ರಾಯರೇ, ನಾವು ಬಲಗೈಯಿಂದ ಮಾಡೋ ಸಹಾಯ ಎಡಗೈಗೆ ಗೊತ್ತಾಗಲ್ಲ. ನಾವು ಸೈಲೆಂಟಾಗಿ ಕೆಲಸ ಮಾಡ್ತಾಯಿದ್ವಿ ಅಷ್ಟೇ. ನಿಮ್ಮ ಫ್ಯಾಮಿಲಿನ ಹುಡ್ಕೋಕ್ಕೆ 100% ಎಫರ್ಟ್ ಆಗ್ತಾಯಿದ್ದೀವಿ. ನನಗೆ ನಿಮ್ಮ ಫ್ಯಾಮಿಲಿ ಎಲ್ಲಿದೆ ಅನ್ನೋ ಚಿಕ್ಕ ಇನ್ಫಾರ್ಮೇಷನ್ ಸಿಕ್ಕಿದೆ. ಆದಷ್ಟು ಬೇಗ ನಿಮ್ಮೆಲ್ಲರನ್ನ ಒಂದು ಮಾಡ್ತೀನಿ. ಇದೆಲ್ಲ ಸುಳ್ಳು, ನಾನು ಮೋಸ ಮಾಡ್ತಾಯಿದ್ದೀನಿ ಅಂತ ನೀವು ಅಂದ್ಕೊಳ್ಬೋದು. ಆದರೆ ನಾನು ಪ್ರಾಮಾಣಿಕ ಪ್ರಯತ್ನ ಪಡ್ತಾಯಿದ್ದೀನಿ. ನಿಮಗೆ ನನ್ನ ಮೇಲೆ ಇನ್ನೂ ಅನುಮಾನ ಇದ್ದರೆ ನೀವು ಊರು ಹೋಗ್ಬೋದು. ನಾನು ನಿಮ್ಮನ್ನು ತಡೆಯೋದಿಲ್ಲ. ಸಾರಿ ಅಗ್ನಿ, ಏನೋ ಕೋಪದಲ್ಲಿ ಹಾಗನ್ಬಿಟ್ಟೆ. ನನ್ನ ಕುಟುಂಬನ ಹುಡುಕಕ್ಕೆ ನೀನು ಇಷ್ಟೆಲ್ಲ ಪ್ರಯತ್ನ ಪಡ್ತಿದ್ಯಾ ಅಂತ ನನಗೆ ಗೊತ್ತಿರಲಿಲ್ಲ. ರಾಯರೇ, ಪ್ಲೀಸ್ ದಯವಿಟ್ಟು ಸಂಕಿಪುರ ಹೋಗ್ಬೇಡಿ, ಇಲ್ಲೇ ಇರಿ. ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಆದರೆ ನನ್ನ ಕಡೆ ಒಂದು ರಿಕ್ವೆಸ್ಟ್ ಇದೆ. ನನ್ನಿಂದ ಯಾರ್ಯಾರಿಗೋ ಕೊಲೆ ಬೆದರಿಕೆ ಹಾಕ್ಸೋದು, ಯಾರ್ಯಾರನ್ನೋ ಮನೆಯಿಂದ ಆಚೆ ಕಳಿಸೋ ಕೆಲಸ ಎಲ್ಲ ಮಾಡಿಸ್ಬಿಡಿ ಪ್ಲೀಸ್. ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ.